ಸಿನಿಮಾ ಇದು ನೋಡಿ ಕಲಿಬೇಕು ಅಷ್ಟೇ. ತುಂಬಾ ಚೆನ್ನಾಗಿದೆ ಆಯ್ತಾ. ಯಾರು ಮೋಸ ಮಾಡ್ತಾರೆ ಅವ್ರಿಗೆಲ್ಲ ಇದು ನೋಡಿದ್ರೆ ಅರಿವಾಗುತ್ತೆ ಅಷ್ಟೇ. ಇಷ್ಟಪಡೋದು ಸಂದೇಶ ಅಂದ್ರೆ ಎಲ್ಲಾ ಸರ್ಕಾರ ಕೇಳೋದೇ ಎಷ್ಟು ಮೋಸ ಆಗ್ಬೋದು ಪ್ರಪಂಚದಲ್ಲಿ ಅಷ್ಟೇ. ಫಿಲಂ ಚೆನ್ನಾಗಿದೆ. ನಾಯಬೆಲೆ ಅಂಗಡಿ ಬಗ್ಗೆ ತೋರಿಸ್ತವ್ರೆ. ತುಂಬಾ ಚೆನ್ನಾಗಿದೆ ಫಿಲಂ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಪೂರ್ತಿ ಈಗ ನಮ್ಮ ಅಧ್ಯಕ್ಷರಾದ ಕೃಷ್ಣಪ್ಪನವರು ಭಾರಿ ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವರು ಈಗ ಇನ್ನೊಂದೇನಾದ್ರು ಎರಡನೇ ಪಾರ್ಟ್ ನೆಕ್ಸ್ಟ್ ಎರಡನೇ ಪಾರ್ಟ್ 2 ತೆಗಿಬೇಕು ಅಂತ ನಾವು ಅದನ್ನ ಕೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಅಣ್ಣ ಮಗ ರೇಷನ್ ಪಿಕ್ಚರ್ ಇದು ಇನ್ನೊಂದ್ಸತಿ ನೋಡಿ ಸರ್. ಮೂವಿ ಚೆನ್ನಾಗಿದೆ. ಆಡೋರು ಚೆನ್ನಾಗಿದೆ. ಫ್ಯಾಮಿಲಿ ಸ್ಟೋರಿ ಚೆನ್ನಾಗಿದೆ. ರಾಗಿನಿ ಆಕ್ಟಿಂಗ್ ಚೆನ್ನಾಗಿದೆ, ಸೂಪರ್. ನೋಡಿ ಚೆನ್ನಾಗಿದೆ. ಸಖತ್ತಾಗಿದೆ ಸರ್. ನ್ಯಾಯಬೆಲೆ ಕಷ್ಟ ಸುಖಗಳು ಮತ್ತೆ ಕಾಡೋಡ್ರ ಕಷ್ಟ ಸುಖಗಳು, ಟ್ರಾನ್ಸ್ಪೋರ್ಟಿಂಗ್ ಬಗ್ಗೆ ಸಖತ್ ಮಾಡಿದ್ದಾರೆ. ಕಷ್ಟ ಇದೆ, ಸೂಪರ್ ಇದೆ, ತುಂಬಾ ಚೆನ್ನಾಗಿದೆ. ಒಂದು ಹೆಣ್ಮಗು ಹೆಂಗೆ ಸಮಾಜದಲ್ಲಿ ಮುಂದುವರಿಬೇಕು ಅಂತ ತೋರಿಸಿದ್ದಾರೆ. ಸೂಪರ್ ಆಗಿತ್ತು. ಏನಂದ್ರೆ ಹೆಣ್ಮಕ್ಳಿಗೆ ಎಲ್ಲಾರು ಕೇರ್ಲೆಸ್ ಆಗಿ ನೋಡ್ತಾರಲ್ಲ, ಇದರಿಂದ ಹೆಂಗ್ ನೋಡ್ಬೇಕು ಏನು ಅಂತ ಗೊತ್ತಾಯ್ತು. ಅಂತದನ್ನ ಮತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಮೋಸ ಮಾಡೋರು ಯಾರು, ಮೋಸ ಮಾಡ್ದಿರೋರು ಯಾರು, ಅದೆಲ್ಲ ಗೊತ್ತಾಯ್ತು. ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ಫಿಲಂ. ಈ ನಡುವೆ ಬರೋ ಫಿಲಂ ಅಲ್ಲಿ ಹೇಳ್ತಾ ಇದೀನಿ, ನಮ್ದ್ರೆ ಬಿಟ್ರೆ ಬಿಡಿ. ಚೆನ್ನಾಗಿದೆ. ಅಂದ್ರೆ ಸ್ಟೋರಿ ಇಷ್ಟ ಆಯ್ತು. ಏನಂದ್ರೆ ಇವಾಗ ಪ್ರಪಂಚದ ಈಗಿನ ನಡೀತಿರೋ ಸ್ಕ್ಯಾಮ್ಗಳ ಬಗ್ಗೆ ಅದೇ ಸ್ಕ್ಯಾಮ್ಗಳು ಹೆಂಗ್ ನಡೆಯುತ್ತೆ ಅಂತ ಅಷ್ಟೇ. ಚೆನ್ನಾಗ್ ಬಂದಿದೆ ಮೂವಿ, ಚೆನ್ನಾಗ್ ಬಂದಿದೆ. ನ್ಯಾಯಬೆಲೆನಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನ ಚಿತ್ರೀಕರಣದಲ್ಲಿ ತುಂಬಾ ಚೆನ್ನಾಗಿ ಎತ್ತಿಡ್ತಿದ್ದಾರೆ ರಾಘಣಿಯವರ. ಹಾಗೆ ನಮ್ಮ ಅಧ್ಯಕ್ಷರ ಪಾತ್ರ ತುಂಬಾ ಚೆನ್ನಾಗಿದೆ. ಮೂವಿ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಮೇಡಮ್ ಹೆಣ್ಮಕ್ಳು ಚೆನ್ನಾಗಿ ಅಂಗಡಿನ ನಡೆಸ್ಬೋದು, ಅವ್ರಿಗೂ ಆಗುತ್ತೆ ಅಂತ ತೋರಿಸಿದ್ದಾರೆ. ಚೆನ್ನಾಗಿತ್ತು. ಅದು ಲೇಡೀಸ್ ಅಂಗಡಿ ನಡೆಸುವಾಗ ಏನೇನ್ ತೊಂದರೆಗಳು ಕೊಡ್ತಾರೆ ಅಂತ ಅದೆಲ್ಲ ಹೇಳಿದ್ದಾರೆ. ಫುಲ್ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ. ಫುಲ್ ಸೀನ್ ತುಂಬಾ ರಾಗಿಣಿಯವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ.